ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ಕೇಂದ್ರ ಸರ್ಕಾರದ ತೆರಿಗೆ ನೀತಿ ಕಾರಣ ಅಂತ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡಿದೆ. ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ರಾಜ್ಯ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದೆ. ಈ ಪೋಸ್ಟ್ ನಲ್ಲಿ ಬಿಜೆಪಿಯ ಅಜೆಂಡಾ ಒಂದೇ, ಚಂದಾ ಕೊಡಿ, ದಂಧೆ ನಡೆಸಿ. ಗುಜರಾತಿ ಉದ್ಯಮಿಗಳು ಸಾವಿರಾರು ಕೋಟಿ ಲೂಟಿ ಮಾಡಿದ್ರು ಸೇಫ್, ಆದ್ರೆ ಕರ್ನಾಟಕದ ಉದ್ಯಮಿಗಳಿಗೆ ಮಾತ್ರ ಇಡಿ ಐಟಿ ಕಿರುಕುಳ ಯಾಕೆ? ಸಿದ್ಧಾರ್ಥ ಹೆಗ್ಡೆ ಅವರ ಬೆನ್ನಲ್ಲೇ ಈಗ ಉದ್ಯಮಿ ಸಿಜೆ ರಾಯ್ ಅವರ ಸಾವು ಕೇಂದ್ರದ ತೆರಿಗೆ ಭಯೋತ್ಪಾದನೆಗೆ ಸಾಕ್ಷಿಯಾಗಿದೆ. ಕಳ್ಳರಿಗೆ ವಿದೇಶದಲ್ಲಿ ಐಷಾರಾಮಿ ಜೀವನ, ಕನ್ನಡಿಗರಿಗೆ ಮರಣವೇ ಈ ಅನ್ಯಾಯಕ್ಕೆ ಕೊನೆ ಎಂದು ಐಟಿ ದಾಳಿಗೆ ಉದ್ಯಮಿ ಬಲಿ ಅಂತ ರಾಜ್ಯ ಕಾಂಗ್ರೆಸ್ ಪಕ್ಷ ಈಗ ಪೋಸ್ಟ್ ಅನ್ನ ಮಾಡಿದೆ. ಇನ್ನು ಉದ್ಯಮಿ ಆತ್ಮಹತ್ಯೆ ಪ್ರಕರಣದ ಬೆನ್ನಲ್ಲೇ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಈ ಕಿರುಕುಳವನ್ನ ನಾವು ಖಂಡಿಸ್ತೇವೆ, ಇದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಕನಕಪುರದಲ್ಲಿ ಮಾತನಾಡಿರುವಂತಹ ಡಿಸಿಎಂ ಡಿಕೆಶಿ, ಐಟಿ ಇಲಾಖೆ ಪರಿಶೀಲನೆ ವೇಳೆ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅನೇಕ ಪ್ರಶ್ನೆಗಳನ್ನ ಕೇಳುವಾಗ 5 ನಿಮಿಷ ಸಮಯ ಕೊಡಿ ಅಂತ ಕೇಳಿ ಒಳಗಡೆ ಹೋಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಉನ್ನತ ತನಿಖೆ ಮಾಡಿ ಸತ್ಯಾಂಶ ಈಗ ಹೊರತರಬೇಕು ಎಂದಿದ್ದಾರೆ. ಇನ್ನು ಕೇರಳದಿಂದ ಬಂದ ಐಟಿ ತಂಡ ಎನ್ನುವ ಮಾಹಿತಿ ಇದೆ. ಆತ ಒಬ್ಬ ಒಳ್ಳೆಯ ಉದ್ಯಮಿ, ನನಗೆ ದೆಹಲಿಯಿಂದ ಕೂಡ ಈ ಬಗ್ಗೆ ವರದಿ ಕೊಡೋಕೆ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಮಾಡಿ ಜನರಿಗೆ ಸತ್ಯಾಂಶ ತಿಳಿಸುವಂತಹ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಡಿಕೆಶಿ ಅವರು ಹೇಳಿದ್ದಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.